ಅಲ್ಲ ನಾವಿಬ್ರು ತಿಂದಿಲ್ಲ, ಅವರಿಬ್ರು ತಿನ್ಕೊಂಡು ಬಂದಿದ್ದಾರೆ ಕಳ್ಳರು. ಹಬ್ಬದಲ್ಲಿದ್ದೀವಿ ನೋಡಿ, ಹಿಡ್ಕೊ. ಇಲ್ಲೇ ಮಾಡ್ತಿರೋದು ಅವಾಗಿಂದ? ಊರು ವರ್ಷ ಅನಿಸ್ತಿದ್ದಾಗ. ಹಾ 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 ಹಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂತಂದರೆ, ಇವತ್ತು ನಾನು ತಲಕಾಡು ಟ್ರಿಪ್ ಹೋಗ್ತಾ ಇದ್ದೀವಿ, 1 ಡೇ ಟ್ರಿಪ್ ಹೋಗ್ತಾ ಇದ್ದೀವಿ. ಜೊತೆಗೆ ನನ್ನ PG ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ಇವತ್ತು ಇಷ್ಟು ಬೇಗ ರೆಡಿ ಆಗಿದ್ದೀನಿ. 7:30 ಆಗಿದೆ ಟೈಮ್. ಇವಾಗ ಹೊರಡಬೇಕು 7:45ಗೆ. ಅಂದರೆ ನಾನು ಅಲ್ಲಿ PGಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೋಗ್ತೀವಿ. ಸೊ ಇವತ್ತಿನ ಬ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ತಲಕಾಡು ಅದ್ರ ಹಿಂದೆ ತುಂಬ ಸ್ಟೋರೀಸ್ ಇದೆ, ತುಂಬ ದೇವಾಲಯಗಳಿದೆ ಆ್ಯಂಡ್ ಬ್ಯೂಟಿಫುಲ್ ನೇಚರ್ ಇದೆ. ಸೊ ಅದೆಲ್ಲ ನಿಮಗೆ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಅಲ್ಲಿ ಹೋದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ, ಏನೇನಿದೆ, ಮತ್ತು ಅದ್ರ ಸ್ಟೋರೀಸ್ ಆಗಿರ್ಬೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೈಸೂರಿಂದ ಟಿ ನರಸೀಪುರ ಬಸ್ ಹತ್ಕೊಂಡು ಆ್ಯಂಡ್ ಟಿ ನರಸೀಪುರದಿಂದ ತಲಕಾಡು ಬಸ್ ಹತ್ಕೊಂಡು ಕೊನೆಗೂ ಬಂದು ರೀಚ್ ಆದ್ವಿ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಗೈಸ್, ಇವಾಗ ಟಿ ನರಸೀಪುರದಿಂದ ತಲಕಾಡುಗೆ ಇಳ್ಕೊಂಡಿದ್ದೀವಿ. ಇಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದಂತೆ, ಆಟೋಗೂ ಹೋಗ್ಬೋದಂತೆ. ನೋಡಬೇಕು ಏನು ಮಾಡಬೇಕು ಅಂತ. ಇವರೆಲ್ಲ ನನ್ನ ಜೊತೆ ಬಂದಿರುವಂಥ ಫ್ರೆಂಡ್ಸ್. ಇವಳು ಕವಿತಾ ಅಂತ, ಮತ್ತು ಸೋನಿಕಾ ಆ್ಯಂಡ್ ಸಿಂಧು ಅಂತ. ಅವರು ತುಂಬ ಮಾತಾಡ್ತಾ ಇದ್ರು, ಅದು ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ವಾಯ್ಸ್ ನಾನು ಮ್ಯೂಟ್ ಮಾಡಿಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವಳು ಹೇಳ್ತಾ ಇದ್ಲು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂದ್ಕೊಂಡು. ಆ್ಯಂಡ್ ಇದು ಸೋನಿಕಾ ಅಂತ ಹೇಳಿದ್ನಲ್ಲ, ಆ್ಯಂಡ್ ಅದು ಸಿಂಧು ಅಂತ. ಇಲ್ಲಿ ತುಂಬ ದೇವಾಲಯಗಳಿದೆ. ದೇವಾಲಯಗಳೆಲ್ಲ ಅಂದರೆ ವಿರೂಪಾಕ್ಷೇಶ್ವರ ಆಗಿರ್ಬೋದು, ಪಾತಾಳೇಶ್ವರ ಅಂದರೆ ಪಾತಾಳ ಥರ ಕೆಳಗಡೆ ಇದೆ. ಆಮೇಲೆ ಮರಳೇಶ್ವರ ಅಂತ ಮರಳಿನಿಂದನೇ ಮಾಡಿರುವಂಥ ಶಿವಲಿಂಗ. ಆನಂದೇಶ್ವರ ಅಂತ ಅಂದರೆ ಮನಸ್ಸಿಗೆ ಶಾಂತಿ ಸಿಗುತ್ತಂತೆ ಅಲ್ಲಿ ಹೋದರೆ, ಹಾಗಾಗಿ. ಆ್ಯಂಡ್ ವಾಸುಕೇಶ್ವರ, ಈ ಥರ ತುಂಬ ದೇವಾಲಯಗಳಿದೆ. ನಾವಿಲ್ಲಿ ಫಸ್ಟ್ ವಿಸಿಟ್ ಮಾಡಿರೋದು ವೈದ್ಯನಾಥೇಶ್ವರ ಅಂತ ಟೆಂಪಲ್ಲು. ಹೆಸರಿಗೆ ತಕ್ಕಂತೆ ವೈದ್ಯನಾಥೇಶ್ವರ ಅನ್ನೋದಂದರೆ ರೋಗಗಳ ನಿವಾರಕ ಅಂತ ಈ ದೇವ್ರನ್ನ ಕರೀತಾರೆ. ಹಾಗಾಗಿ ವೈದ್ಯನಾಥೇಶ್ವರ ಅನ್ನೋದು ಹೆಸರು ಬಂತು ಅಂತೆ. ಮೊದಲನೇದಾಗಿ ವಿಸಿಟ್ ಮಾಡಿರೋ ಟೆಂಪಲ್ ಬಗ್ಗೆ ಏನೋ ಹೇಳಿದೆ ನಾನು. ಆ್ಯಂಡ್ ಮುಂಚೆ ಏನೇನೆಲ್ಲ ದೇವಾಲಯ ಇದೆ ಅಂತ ಫಸ್ಟಲ್ಲಿ ಹೇಳಿದೆ. ಹಾಗಾಗಿ ನಾವಿಲ್ಲಿ ಏನು ವಿಡಿಯೋ ಮಾಡಿದ್ರೂ ನಾವು ಹೋಗೋದು ಬರೋದು ಅದೇ ಥರ ಕಾಣಿಸುತ್ತೆ. ನಿಮಗೆ ದೇವಾಲಯಗಳ ಬಗ್ಗೆ ಅಷ್ಟೊಂದೆಲ್ಲ ಒಳಗಡೆನೂ ಕೂಡ ಅಲೋ ಮಾಡಿರಲ್ಲ. ಹಾಗಾಗಿ ನಿಮಗೆ ವಿಡಿಯೋ ಬೋರ್ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂದ್ಬಿಟ್ಟು ತಲಕಾಡು ಬಗ್ಗೆ ಒಂದು ಸ್ಟೋರಿ ಥರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ. ಆ್ಯಕ್ಚುಲಿ ನನಗೂ ಕೂಡ ಗೊತ್ತಿರಲಿಲ್ಲ ಈ ಸ್ಟೋರಿ. ನಾನು ಈ ಬ್ಲಾಗೋಸ್ಕರ ಅಂತಲೇ ತಿಳ್ಕೊಂಡ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತ. 30 ಮಿನಿಟ್ಸ್ ವೀಡಿಯೋ ನೋಡಿರೋದಕ್ಕೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿರಲಿ ಅಂತ ಅಷ್ಟೇ. ಸೊ ಮೊದಲನೇದಾಗಿ ಏನಂತಂದರೆ, ಒಂದಾನೊಂದು ಕಾಲದಲ್ಲಿ ಒಂದು ತಲಕಾಡು ಅನ್ನೋದು ಬರೀ ಊರಾಗಿರಲಿಲ್ಲ. ಅದು ಒಂಥರ ಶ್ರದ್ಧೆ, ಶಕ್ತಿ ಮತ್ತು ಒಂದು ಶಿಲ್ಪಕಲೆಯ ನಾಡಾಗಿತ್ತು ಅಂತ ಹೇಳ್ತಾರಲ್ವ, ಅದೇ ಥರ ಇದು ಕೂಡ. ಆವಾಗ ಹೇಗಂದರೆ ತುಂಬ ಹಸಿರು ಗಿಡಗಳಿಂದ ತುಂಬಿರುವಂತಹ ನಾಡಾಗಿತ್ತು. ಬಟ್ ಇವಾಗ ಯಾಕೆ ಈ ಥರ ಮರಳಿನಡಿಯಲ್ಲಿ ಈ ಥರ ಮರಳಾಗಿ ಯಾಕಿದೆ ಅಂತ ನಾನು ನಿಮಗೆ ಹೇಳ್ತೀನಿ. 17ನೇ ಶತಮಾನ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಯಾಗಿರುವಂಥ ಶ್ರೀರಂಗರಾಯ ಅನ್ನೋರು ತಲಕಾಡಿಗೆ ಬರ್ತಾರೆ. ಅವ್ರ ಜೊತೆಗೆ ಅವರ ಪತ್ನಿ ಆಗಿರುವಂಥ ಅಲಮೇಲಮ್ಮ ಅನ್ನೋರು ಕೂಡ ಬರ್ತಾರೆ. ಈ ಅಲಮೇಲಮ್ಮ ಅನ್ನೋರು ತುಂಬ ಶ್ರದ್ಧಾವಂತ ಮತ್ತು ಧೈರ್ಯಶಾಲಿಯಾಗಿರುವಂಥ ದೇವಭಕ್ತೆ. ಸೊ ಅವರು ಪ್ರತಿ ವಾರ ರಂಗನಾಥ ಸ್ವಾಮಿ ದೇವರಿಗೆ ಏನು ಮಾಡ್ತಾಯಿದ್ರು ಅಂದರೆ, ಅವರ ಚಿನ್ನ ಅಂದರೆ ಆಭರಣಗಳನ್ನು ಅರ್ಪಣೆ ಮಾಡ್ತಾಯಿದ್ರು. ಫುಲ್ಲು ಮರಳಂದ್ರೆ ಮರಳಿದೆ ಗೈಸ್, ನಡೆಯೋಕ್ಕೆ ಆಗ್ತಾ ಇಲ್ಲ. ಫುಲ್ ಸುಸ್ತಾಗಿ ಹೋಗ್ಬಿಡ್ತು ಸ್ವಲ್ಪ ಬಂದೇನೆ. ಕಷ್ಟದಲ್ಲಿ ನಡೀತಾ ಇದ್ದಾರೆ. ನನ್ ಕುಂಕುಮ ನೋಡಿ, ಅಲ್ಲೊಂದು ಇಲ್ಲೊಂದು. ಅಲ್ಲ ನಾವಿಬ್ರು ತಿಂದಿಲ್ಲ, ಅವರಿಬ್ರು ತಿನ್ಕೊಂಡು ಬಂದಿದ್ದಾರೆ ಕಳ್ಳರು. ನಾನು ಕವಿತಾ ಪಾಪ ತಿಂದೇ ಇಲ್ಲ. ತುಂಬಾ ಕಷ್ಟ ಆಗ್ತಿದೆ.
ಅವರು ಒಡವೆನ ಅರ್ಪಣೆ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ವಾ. ಸೊ ಈ ಶ್ರೀರಂಗರಾಯನವರು ಅವರ ಒಂದು ಕಷ್ಟದ ದಿನಗಳಂದರೆ ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಸೊ ಸಾಯುವಂತಹ ದಿನಗಳಂತ ಏನು ಹೇಳ್ತಾರಲ್ವ, ಅದನ್ನು ಅಲ್ಲಿ ಕಳಿಯೋಕ್ಕಂತ ತಲಕಾಡಿಗೆ ಬಂದಿರ್ತಾರೆ. ಸೊ ಅಂಥ ಟೈಮಲ್ಲಿ ಇವರು ಈ ಥರ ಪೂಜೆಯನ್ನು ಮಾಡೋದು, ಆಭರಣಗಳನ್ನು ಅರ್ಪಣೆ ಮಾಡುವಂಥದ್ದು, ಇಂಥ ಟೈಮಲ್ಲಿ ಮೈಸೂರಿನ ರಾಜರ ಕಣ್ಣು ಎಲ್ಲಿ ಬೀಳುತ್ತೆ ಅಂದರೆ ಇವರ ಒಂದು ಒಡವೆಗಳ ಮೇಲೆ ಬೀಳುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವ್ರ ಬಳಿ ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ಇವ್ರೇನು ಮಾಡ್ತಾರೆ, ಯಾರು ಅಲಮೇಲಮ್ಮನವರು ಭಯಗೊಂಡು ಕಾವೇರಿ ನದಿ ಹತ್ರ ಓಡ್ ಹೋಗ್ತಾರೆ. ಸೊ ಅವ್ರಿಗೆ ಆ ಟೈಮಲ್ಲಿ ಏನಿರುತ್ತೆ, ತುಂಬ ನೋವಿರುತ್ತೆ, ತುಂಬ ಕ್ರೋಧ ಅಂದರೆ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ವ. ಸೊ ಅದೆಲ್ಲದರಿಂದ ಅವ್ರಿಗೆ ಏನು ಹೇಳ್ತಾರೆ, ನಾವು ಯಾರಿಗಾದ್ರೂ ತುಂಬ ನೋವಿಸಿದಾಗ ಅವ್ರೇನಾದರೂ ಆ ನೋವಿಂದ ಒಂದು ಶಾಪ ಹಾಕಿದ್ರೆ ಅದೆಷ್ಟು ಸೀರಿಯಸ್ ಆಗುತ್ತೆ ಅಂತ ಹೇಳ್ತಾರಲ್ವ. ಹಾಗೆಯೇ ಅವರು ಅದೇ ಥರ ಒಂದು ಶಾಪನ ಹಾಕ್ತಾರೆ. ನಾನಿಲ್ಲಿ ನನ್ನ ಸ್ಟೋರಿ ಹೇಳ್ತಾ ಇದ್ದೀನಿ, ನನ್ನ ಬ್ಲಾಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತಗೋತಾ ಇದ್ವಿ. ಅದೇ ಮರಡೇಶ್ವರ ಅಂತ ಹೇಳಿದ್ನಲ್ವ, ಅದು ಟೆಂಪಲ್ ನಾವಾಗಲೇ ನೋಡ್ಕೊಂಬಂದ್ವಲ್ಲ, ಅದು ಮರಡೇಶ್ವರ ಟೆಂಪಲ್. ನೋಡಿ ನಾನು ಹೇಳಿದ್ನಲ್ಲ, ಇದೇ ಥರ ಮರಳಲ್ಲಿ ಇತ್ತು ಟೆಂಪಲ್ಲು. ಇಲ್ಲಿ ನೆಕ್ಸ್ಟ್ ಬರೋದು ಬಂದು ಕೀರ್ತಿ ನಾರಾಯಣ ದೇವಾಲಯ ಅಂತ. ಸೊ ಎಲ್ಲದಕ್ಕೂ ಒಂದೊಂದು ಸ್ಟೋರೀಸ್ ಇದೆ. ಸೊ ನೆಕ್ಸ್ಟ್ ನಾನೇನು ಹೇಳಿದೆ, ಶಾಪ ಹಾಕ್ತಾರೆ ಅಂತ ಹೇಳಿದೆ. ಏನು ಶಾಪ ಹಾಕ್ತಾರೆ ಅಂತಂದರೆ, ಈ ತಲಕಾಡು ಅನ್ನೋದು ಮರಳಾಗೆ ಹೋಗಬೇಕು, ಮತ್ತು ಮೈಸೂರು ಅರಸರು ಯಾರಿದ್ದಾರೆ ಅವ್ರಿಗೆ ಮಕ್ಕಳಾಗಬಾರ್ದು, ಸಂತಾನ ಆಗಬಾರ್ದು. ಸಂತಾನ ಅಂದರೆ ನಾಟ್ ಲೈಕ್ ಹುಡುಗಿ ಅಂತ ಅಲ್ಲ, ಹುಡುಗ ಅಂದರೆ ಅವ್ರಿಗೆ ವಂಶ ಬೆಳಿಬಾರ್ದು ಅಂದರೆ ಹುಡುಗನೇ ಅಲ್ವಾ. ಸೊ ಹುಡುಗ ಮಕ್ಕಳು ಅಂದರೆ ಪುರುಷ ಮಕ್ಕಳು ಆಗಬಾರ್ದು ಅನ್ನೋದು ಶಾಪವನ್ನು ಹಾಕಿ ಅವರು ನದಿಗೆ ಹಾರಿ ಅವ್ರ ಜೀವನ ಬಿಟ್ಬಿಡ್ತಾರೆ. ಸೊ ಇಷ್ಟು ಇದು ತಲಕಾಡಿನ ಒಂದು ಸ್ಟೋರಿ. ಆ್ಯಂಡ್ ಇಷ್ಟೊತ್ತು ನೀವೇನೇನು ನೋಡ್ಕೊಂಬಂದಿದ್ದೀರ ಇದೆಲ್ಲ ದೇವಾಲಯಗಳಲ್ಲಿ ನಿಮಗೆ ತುಂಬ ವೆರೈಟೀಸ್ ಅಂದರೆ ಡಿಫ್ರೆಂಟ್ ನೇಮ್ಸಲ್ಲಿ ಬೇರೆ ಬೇರೆ ದೇವಾಲಯಗಳೆಲ್ಲ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಅದೆಲ್ಲ ಇರುತ್ತೆ. ನಾವು ಕೊನೆಗೆ ಕೀರ್ತಿನಾರಾಯಣ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಕೋತಿ ನೋಡಿ ಎಷ್ಟು ಕ್ಯೂಟಾಗಿದೆ, ತಾಯಿ ಮಂಕಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದೆ ಅನಿಸುತ್ತೆ, ಹೇಗೆ ಹತ್ತಬೇಕು ಮರಣ ಅಂತ ಅಲ್ವಾ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಗೈಸ್, ಇವಾಗ ಫೈನಲಿ ಎಲ್ಲ ದೇವಸ್ಥಾನ ಮುಗೀತು ದರ್ಶನ. ಇವಾಗ ಎಲ್ಲಿಗೆ ಹೋಗಬೇಕು, ಇವಾಗ ನದಿ ಹತ್ರ ಹೋಗ್ಬೇಕು ಅನ್ಸುತ್ತೆ. ಫಸ್ಟ್ ಏನಾದರೂ ತಿನ್ಕೋಬೇಕು, ಫುಲ್ ಹಶ್ವಾಗ್ಬಿಟ್ಟಿದೆ, ನೋಡೋಣ. ಎಲ್ಲ ದೇವಸ್ಥಾನ ನೋಡ್ಕೊಂಡು ಬಂದಾಯ್ತಲ್ವಾ, ಹಾಗಾಗಿ ನಾವು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಇಲ್ಲೇ ಸ್ಲಿಪ್ಪರ್ಸ್ನ ಬಿಟ್ಟಿದ್ವಿ. ಸೊ ಅಲ್ಲಿಂದ ಮತ್ತೆ ಸ್ಲಿಪ್ಪರ್ಸ್ ಹಾಕ್ಕೊಂಡು ತಿನ್ನಕ್ಕೆ ಹೋಗಬೇಕಿತ್ತು. ತುಂಬ ಹಶ್ವಾಗ್ಬಿಟ್ಟಿತ್ತು ನಮಗೆ, ಅದಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ತುಂಬಾ 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 ಬಿಸಿಲಲ್ಲೆಲ್ಲ ಪಾಪ ನರಳಾಡ್ತಾ ಇದ್ದಾರೆ. ಸೊಲ್ಯೂಷನ್ ಏನಾದ್ರೆ ಛತ್ರಿ ತಗೊಂಡ್ ಬನ್ನಿ ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ. ಅಷ್ಟೇ, ಬಿಸಿಲಿದ್ದಾಗ ಛತ್ರಿ ಎತ್ಕೊಂಡು ಬನ್ನಿ. ಆಮೇಲೆ ಇಲ್ಲಿ ನದಿ ಇರುತ್ತೆ, ನೀವು ನದಿಯಲ್ಲೆಲ್ಲ ಸ್ವಲ್ಪ ಆಟ ಆಡಬೇಕು ಅಂದ್ರೆ ಬೇರೆ ಬಟ್ಟೆ ತಗೊಂಡ್ ಬನ್ನಿ ಅಷ್ಟೇ. ಇನ್ನೇನು ಸೊಲ್ಯೂಷನ್ ಇಲ್ಲ. ಊಟ ಮಾಡಬೇಕು, ಅಲ್ಲಿ ಊಟ ರೆಡಿ ಇರಲಿಲ್ಲ ಅಂತ ಮತ್ತೆ ಬೇರೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಊಟ ರೆಡಿ ಇರಲಿಲ್ಲ ಅಂತ ಇಲ್ಲಿ ಬಂದ್ವಿ. ಇರೋದೇ ಇದೊಂದಿತ್ತು ಅನಿಸುತ್ತೆ ನಮಗೆ. ಇಲ್ಲಿ ಒಳಗಡೆ ಹೋಗಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪಾಪ ಅವರು ಅಂಕಲ್ ತುಂಬ ಒಳ್ಳೆಯವರಿದ್ದರು, ಅವರೇ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲಿ ಬನ್ನಿ ಅಂತೆಲ್ಲ ಹೇಳ್ತಾ ಇದ್ರು. ಇಲ್ಲಿ ಏನೇನಿದೆ, ಏನೇನು ಮಾಡ್ತಾರೆ, ಹಂಗೆ ಹಿಂಗೆ ಅಂದ್ಕೊಂಡು. ಇಂಥ ಬಿಸಿಲಲ್ಲೂ ನಾನು ಇವಳು ಟೀ ಕುಡಿತಾ ಇದ್ವಿ ನೋಡಿ. ಕಾವೇರಿ ನದಿಗೆ ದಾರಿ ಅಂತ ಬರ್ದಿದ್ದಾರೆ ನೋಡಿ. ಇವಾಗ ಊಟ ಅಲ್ಲ, ಮಸಾಲೆ ದೋಸೆ ತಿನ್ಕೊಂಡು ಟೀ ಕುಡ್ಕೊಂಡು, ಬಿಸಿಲಲ್ಲಿ ಟೀ ಬೇರೆ ಕುಡ್ದಿದ್ದೀನಿ. ನಾನು ಕವಿತಾ ಟೀ ಕುಡಿದ್ವಿ, ಇವ್ರು ಯಾರು ಕುಡಿಲಿಲ್ಲ. ಇವಾಗಂತೂ ಹೊಟ್ಟೆ ಫುಲ್ ಆಗಿಬಿಟ್ಟಿದೆ. ಇವಾಗ ನದಿಗೆ ಹೋಗ್ತಾ ಇದ್ದೀವಿ. ಹೌದೌದು, ಬಾಯ್ ನೌ ವಿ ಆರ್ ಗೋಯಿಂಗ್ ಟು ಕಾವೇರಿ. ಅದು 3ನೇ ಸಲ ಹೇಳ್ತಾ ಇರೋದೀಗ. ಕಾವೇರಿ ನದಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಹೋಗ್ತಾನೆ ಇದ್ದೀವಿ, ಸಿಗ್ತಾ ಇಲ್ಲ ಅಷ್ಟೇ. ಅದು ಇಲ್ಲಿಂದ ಆಟೋಲು ಹೋಗ್ಬೋದಿತ್ತು, ನಾವು ನಡ್ಕೊಂಡು ಹೋಗ್ತಾ ಇದೀವಲ್ಲ, ಸ್ವಲ್ಪ ಲೇಟ್. 10 ರೂಪಾಯಿ ಜುಗಾಟ ಮಾಡಿದೀವಿ, ಅದಕ್ಕೆ ನಡ್ಕೊಂಡು. ಏನಿಲ್ಲ, ನಾವೇ ಊಟ ತಿನ್ಬಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ನಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ವಿ ಆರ್ ನರ್ಸಿಂಗ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಈ ತರ ಎಲ್ಲ ಯೋಚನೆ ಜಾಸ್ತಿ ಬರುತ್ತೆ. ಅವರಿಬ್ರು ಅಂತೂ ಫೋಟೋ ಯಪ್ಪ ಎಷ್ಟು ಫೋಟೋಸ್ ತಗೊಂತಾರೆ ಗೊತ್ತಾ. ನಂದೇ ಆಕ್ಚುಲಿ ಕಡಿಮೆ ಇರೋದು ಇವತ್ತು ಫೋಟೋಸ್, ನಂದು ಅಷ್ಟೇ, ಇವ್ರದೇ ಜಾಸ್ತಿ ಇರೋದು. ಅವರಿಬ್ರು ಬರೀ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಿದೆ. ಸೊ ಇವಾಗ ಹೋಗ್ಬಿಟ್ಟು ಸಿಗ್ತೀವಿ. ಬಾಯ್ ಗಾಯ್ಸ್. ಎಷ್ಟು ಹಿಂದೆ ಇದ್ದಾರೆ ನೋಡಿ ಗೈಸ್ ಇವರು. ಇವಾಗ ಝೂಮ್ ಔಟ್ ಮಾಡ್ತೀನಿ ನೋಡಿ ಎಷ್ಟು ಹಿಂದೆ ಇದ್ದಾರೆ ಅಂತ. ನೋಡಿ ಫೈನಲಿ ನದಿಗೆ ಬಂದು ತಲುಪಿದ್ವಿ. ಸೊ ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ನೋಡಿ ಎಷ್ಟೊಂದು ಜನ ಎಲ್ಲ ಇದ್ದಾರೆ. ಅಲ್ಲಿ ಎಷ್ಟು ಜನ ಈಜಾಡ್ತಾ ಇದ್ರು. ನಾವು ನೆಕ್ಸ್ಟ್ ಇದರಲ್ಲಿ ಹತ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಗೈಸ್ ಇವಾಗ ತೆಪ್ಪಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ತೆಪ್ಪದಲ್ಲಿದ್ದೀವಿ ನೋಡಿ. ನೋಡಿ ಗೈಸ್, ನಾವೇ
ಎಲ್ಲಿದ್ದೀವಿ ಅಂತ. ಇಲ್ಲಿ ನೀರೆಲ್ಲ ಇದೆ, ನೀರು ಕಂಡ್ರೆ ಎದ್ರುಕೊಳ್ಳೋಣ, ನಾನೇ ಎದ್ರುಕೊತಾ ಇಲ್ಲ. ಸಕ್ಕತ್ತಾಗಿದೆ ಫೀಲ್ ಮಾತ್ರ. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ನೀರಲ್ಲಿ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಅವರು ಒಂದು ರೌಂಡ್ ಹಾಕ್ಸ್ತಾರಲ್ವ, ಅದು ಇನ್ನೂ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಸ್ವಲ್ಪ ತಲೆ ತಿರುಗಿದಂಗೆ ಆಗುತ್ತೆ, ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವ್ರು 3 ಜನಕ್ಕಂತೂ ಬರೀ ಫೋಟೋಸು ವೀಡಿಯೋಸಲ್ಲೇ ಇತ್ತು. ಆ್ಯಂಡ್ ಅವ್ರಿಗೆ ಹೇಳ್ತಾ ನಾನು ವೀಡಿಯೋನೇ ಮಾಡ್ಕೋತಾ ಇದ್ದೆ. ನನ್ನ ವ್ಲಾಗ್ ಹಾಕಬೇಕಲ್ವಾ ಅದಕ್ಕೆ, ಬಟ್ ನಾನು ಫೋಟೋಸ್ ಗಿಟೋಸ್ ಎಲ್ಲ ಜಾಸ್ತಿ ತೊಗೊಂಡೇ ಇಲ್ಲ. ಅವ್ರು 3 ಜನ ಅಂತೂ ಸಿಕ್ಕಾಪಟ್ಟೆ ಫೋಟೋಸ್ ಹುಚ್ಚು ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಆ್ಯಕ್ಚುಲಿ ನೀರಲ್ಲೆಲ್ಲ. ಆ್ಯಕ್ಚುಲಿ ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ ಆಯಿತಾ, ಬಟ್ ಅದೇನೋ ಗೊತ್ತಿಲ್ಲ, ಇವತ್ತು ಹೋಗಿದ್ದೀನಿ. ಇದರಲ್ಲಾದರೂ ಏನಷ್ಟು ಭಯ ಆಗಲ್ಲ. ನೀರಲ್ಲಿ ಆಟನೇ ಆಡದೇ ಇರೋಳು ಇವತ್ತು ನೀರಲ್ಲಿ ಆಟ ಕೂಡ ಆಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇವತ್ತು. ಅವ್ಳ ಫೋಟೋ ಮುಗಿತಾನೆ ಇಲ್ಲ ಕವಿತಂದಂತೂ. ನೋಡಿ ಗಾಯ್ಸ್, ಈ ವಿಡಿಯೋಲಿ ನಿಮಗೆ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ಆಗ್ಲಿಂದ ಬರೀ ಫೋಟೋಸ್ ಫೋಟೋಸ್ ಫೋಟೋಸ್. ಇವಳು ಮತ್ತೆ ಇವಳು ಬರೀ ಫೋಟೋಸ್. ಇವಳು ಇವಳು. ಅಂಕಲ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲಿ? ನಾವ್ ಹೆಚ್ಚು ಕಮ್ಮಿ 40 ವರ್ಷ ಮೇಲಾಗಿದೆ. 40 ವರ್ಷ ಆಗೋಯ್ತಾ? ನಮಗೂ 63 ವರ್ಷ. ಹಾ ಇಲ್ಲೇ ಮಾಡ್ತಿರೋದು ಅವಾಗಿಂದ? ಇಲ್ಲೇ 3 ವರ್ಷ ಆಗಿಸ್ತಿದ್ವು ಆಗ. ಭಯ ಪಡ್ತಾರೆ. ಅಂಕಲ್ ನೀವ್ ಯಾವಾಗ ಕಲ್ತಿರೋದು ಹಿಂಗೆ? ನಾವು ಕಲ್ತು 40 ವರ್ಷ ಮೇಲಾಗಿದೆ. ನಾನು ಹೇಳ್ದೆ ಅಲ್ವಾ ರೌಂಡ್ ಅಂತ ಇದೆ ನೋಡಿ. ಇದೇನೋ ಸ್ವಲ್ಪ ತಲೆ ಸುದ್ದ ಆಗುತ್ತೆ, ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಇದೇ ಥರ ಎಲ್ಲ ಫಿಯರ್ ಅನ್ಲಾಕ್ ಮಾಡ್ತಾ ಇರಬೇಕು. ನಾನಂತೂ ಇವತ್ತು ನೀರಲ್ಲಿ ಆಟ ಎಲ್ಲ ಆಡಿದ್ದೀನಿ. ಇದೇನೋ ನಾರ್ಮಲ್ ಇದೆ, ಅಷ್ಟು ಭಯ ಆಗಲ್ಲ ಅನ್ಕೋಬೋದು, ಬಟ್ ನೀರಲ್ಲಿ ಈಜಾಡೋಕ್ಕೆಲ್ಲ ಹೋಗೋಳು, ನೀರಲ್ಲಿ ಮುಳುಗಿ ಎಲ್ಲ ಮಾಡಿದ್ದೀನಿ. ನನಗೆ ಶಾಕ್ ಆಗಿಬಿಟ್ಟಿದೆ. ಅಷ್ಟು ಭಯ ಪಡ್ತಿರೋಳು ನಾನು ಇವತ್ತಿಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ನೀರಲ್ಲಿ ಬಂದಿದ್ದೀವಿ. ಏನೇ ಕಾಲು ಇಲ್ಲಿವರೆಗೂ ಆಯ್ತು ನೀರು. ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಮಗೆ ಒಂದು 4-5 ಜನ ಹುಡುಗಿರು ಫ್ರೆಂಡ್ಸ್ ಆಗಿಬಿಟ್ರು. ಅವ್ರಿಗಂತೂ ಏನು ಸಖತ್ತಾಗಿ ಈಜಾಡೋಕ್ಕೆಲ್ಲ ಬರುತ್ತೆ. ಎಷ್ಟು ಸಲ ಹೇಳ್ಕೊಡೋಕೆ ಟ್ರೈ ಮಾಡಿದ್ರು, ಅದು ಫಸ್ಟ್ ಟೈಮ್ ಅಂತೂ ಬರಲ್ಲ, ನಿಮಗೆ ಗೊತ್ತಲ್ವಾ. ಹಾಗೂ ನಾನು ಟ್ರೈ ಮಾಡೋಕ್ಕೂ ಹೋಗಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಮುಳುಗಿ ಹೋಗೋದು ಎಲ್ಲ ಅದನ್ನೆಲ್ಲ ಎಷ್ಟು ಸಲದಿಂದ ಒಂದು ಚಿಕ್ಕ ಹುಡುಗಿ ಅಂತೂ ಅಕ್ಕ ಮಾಡಿ ಅಕ್ಕ ಮಾಡಿ ಅಕ್ಕ ಮಾಡಿ ಅಕ್ಕ ಅಂತ. ಆಮೇಲೆ ಲಾಸ್ಟಲ್ಲಿ ಹಂಗೋ ಹಿಂಗೋ ಟ್ರೈ ಮಾಡಿದೆ, ಅದನ್ನು ಕಲಿತೆ ನಾನು. ನೋಡಿ ನನ್ನ ಫಿಯರ್ ಅನ್ಲಾಕ್ ಆಗಿದೆ ಇವತ್ತು. ಸೊ ಇವತ್ತಿಷ್ಟೆಲ್ಲ ಎಂಜಾಯ್ ಮಾಡಿದೆ. ಆಮೇಲಿಂದ ನಾವು ಬ್ಯಾಗ್ ಇಟ್ಟಿರೋದ್ರಿಂದ ಅಲ್ಲಿ ಏನಾದರೂ ತೊಗೊಂಡು ತಿನ್ನಬೇಕಿತ್ತು. ಹಾಗಾಗಿ ಅದು ಮ್ಯಾಂಗೋ ಫ್ಲೇವರ್ದು ಚುರುಮುರಿ ಬರುತ್ತಲ್ವ, ಸೊ ಅದನ್ನು ತೊಗೊಂಡು ತಿಂದ್ವಿ. ಸೊ ಗೈಸ್ ಇವಾಗೆಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಹೇಗಿತ್ತು ಅಂದರೆ ಸಿಕ್ಕಾಪಟ್ಟೆ ಫನ್ ಆಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಜನ ಹುಡುಗಿರು ಫ್ರೆಂಡ್ಸ್ ಆಗಿಬಿಟ್ಟಿದ್ರು, ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. 2-2.5 ಅವರ್ ಆಗಿತ್ತು ಅನ್ಕೋತೀನಿ ನೀರಲ್ಲಿ ಆಟ ಆಡ್ಕೊಂಡಿದ್ವಿ. ಹೇಗಿತ್ತು? ಸ್ವಲ್ಪ ಜೋಶ್ ಆಗಾದ್ರೆ ಹೇಳ್ಬಾರ್ದ? ಸಿಕ್ಕಾಪಟ್ಟೆ ಫನ್ ಆಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಈಗ ಹೋಗ್ತಾ ಇದೀವಿ, ಹೋಗಕ್ಕೆ ಬೇಜಾರಾಗ್ತಿದೆ, ಅಷ್ಟು ಚೆನ್ನಾಗಿತ್ತು. ಸೊ ಹೋಗ್ಬಿಟ್ಟು ಸಿಗ್ತೀವಿ, ಬಾಯ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.